ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ನೀರಾವರಿ ಯೋಜನೆಗಳಿಗಾಗಿ ಆಗ್ರಹಿಸಿ ಹುಕ್ಕೇರಿ ಪಟ್ಟಣವನ್ನ ಬಂದ್ ಮಾಡಲಾಗಿದೆ. ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯಿಂದ ಬಂದ್ಗೆ ಕರೆ ನೀಡಲಾಗಿದೆ. 3ನೇ ದಿನವೂ ಕೂಡ ಅಹೋರಾತ್ರಿ ಪ್ರೊಟೆಸ್ಟ್ ಮುಂದುವರಿತಾ ಇದೆ. ಆದರೆ ರೈತರ ಹೋರಾಟಕ್ಕೆ ಸರ್ಕಾರದಿಂದ ಯಾವುದೇ ಸ್ಪಂದನೆ ಸಿಗ್ತಾ ಇಲ್ಲ. ಹೀಗಾಗಿ ನೀರಾವರಿ ಯೋಜನೆಗಳ ಅನುಷ್ಠಾನಕ್ಕೆ ಆಗ್ರಹಿಸಿ ಬಂದ್ಗೆ ಕರೆ ನೀಡಲಾಗಿದೆ. ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯಿಂದ ಹುಕ್ಕೇರಿ ಪಟ್ಟಣ ಬಂದ್ಗೆ ಕರೆಯನ್ನ ನೀಡಲಾಗಿದೆ. 3ನೇ ದಿನವೂ ಕೂಡ ಅಹೋರಾತ್ರಿ ಪ್ರೊಟೆಸ್ಟ್ ಮುಂದುವರಿತಾ ಇದೆ. ಆದರೆ ರೈತರ ಈ ಹೋರಾಟಕ್ಕೆ, ಅಹೋರಾತ್ರಿ ಧರಣಿಗೆ ಸರ್ಕಾರದಿಂದ ಯಾವುದೇ ರೀತಿ ರೆಸ್ಪಾನ್ಸ್ ಸಿಗ್ತಾ ಇಲ್ಲ. ಹೀಗಾಗಿ ನೀರಾವರಿ ಯೋಜನೆಗಳ ಅನುಷ್ಠಾನಕ್ಕೆ ಆಗ್ರಹಿಸಿ ಬಂದ್ಗೆ, ಹುಕ್ಕೇರಿ ಪಟ್ಟಣ ಬಂದ್ಗೆ ಕರೆ ನೀಡಲಾಗಿದೆ. ರೈತ ಮುಖಂಡರಾದ ಚೂನಪ್ಪ ಪೂಜೇರಿ ಹಾಗೂ ಶಶಿಕಾಂತ ಗುರೂಜಿ ನೇತೃತ್ವದಲ್ಲಿ ನಡೀತಾ ಇರುವಂತಹ ಪ್ರತಿಭಟನೆ ಇದು. ಹುಕ್ಕೇರಿ ಪಟ್ಟಣದ ಕೋರ್ಟ್ ವೃತ್ತ ಏನಿದೆ ಅದನ್ನು ಬಂದ್ ಮಾಡಿ ಅಹೋರಾತ್ರಿ ಪ್ರೊಟೆಸ್ಟ್ ನಡೀತಾ ಇದೆ. ಗೋಕಾಕ ಸಂಕೇಶ್ವರ ರಾಜ್ಯ ಹೆದ್ದಾರಿಯನ್ನು ಬಂದ್ ಮಾಡಿ ಬೃಹತ್ ಪ್ರೊಟೆಸ್ಟ್ ನಡೀತಾ ಇದೆ. ಇನ್ನು ಕಾಮಗಾರಿ ಆರಂಭದ ಆದೇಶ ಪ್ರತಿಯನ್ನು ನೀಡಿದರೆ ಮಾತ್ರ ಪ್ರತಿಭಟನೆಯನ್ನ ವಾಪಸ್ ಪಡಿತೀವಿ ಅಂತ ತೀರ್ಮಾನಿಸಲಾಗ್ತಾ ಇದೆ. ಆದರೆ ಸರ್ಕಾರದಿಂದ ಇಲ್ಲಿವರೆಗೂ ಯಾವುದೇ ಸ್ಪಂದನೆ ಸಿಕ್ಕಿಲ್ಲ. ಹೀಗಾಗಿ ಬಂದ್ಗೆ ಕರೆಯನ್ನ ನೀಡಿದೆ ರೈತ ಸಂಘಗಳು. ರೈತ ಸಂಘಟನೆಯ ಬಂದ್ ಕರೆಯಿಂದ ಹುಕ್ಕೇರಿ ಪಟ್ಟಣ ಸಂಪೂರ್ಣವಾಗಿ ಸ್ತಬ್ಧವಾಗಿ ಹೋಗಿದೆ. ನೀವು ಕೂಡ ನೋಡ್ತಾ ಇದ್ದೀರಾ, ಸದ್ಯ ಹುಕ್ಕೇರಿ ಪಟ್ಟಣದ ದೃಶ್ಯ ಇದು. ಬೆಳಗ್ಗೆ 10 ಗಂಟೆ ಆದರೂ ಕೂಡ ಯಾವುದೇ ಅಂಗಡಿ ಮುಂಗಟ್ಟುಗಳು ಓಪನ್ ಆಗಿಲ್ಲ, ಎಲ್ಲವೂ ಕೂಡ ಕ್ಲೋಸ್ ಆಗಿದೆ. ಸದ್ಯ ಹುಕ್ಕೇರಿ ಪಟ್ಟಣದ ದೃಶ್ಯ ಈ ರೀತಿ ಇದೆ. ಅಂದರೆ 3 ದಿನಗಳ ಕಾಲ ಕಾದ್ರು, ಆದರೆ ಯಾವುದೇ ರೀತಿ ಸರ್ಕಾರದ ಕಡೆಯಿಂದ ಸ್ಪಂದನೆ ಸಿಕ್ಕಿಲ್ಲ. ಇವರ ಹೋರಾಟಕ್ಕೆ ಯಾವುದೇ ರೀತಿ ರೆಸ್ಪಾನ್ಸ್ ಸಿಕ್ಕಿಲ್ಲ. ಹೀಗಾಗಿ ನೀರಾವರಿ ಯೋಜನೆಗಳ ಅನುಷ್ಠಾನಕ್ಕೆ ಆಗ್ರಹಿಸಿ ಬಂದ್ಗೆ ಕರೆ ನೀಡಲಾಗಿದೆ. ಹಾಗೆ ಕಾಮಗಾರಿ ಆರಂಭದ ಆದೇಶ ಪ್ರತಿಯನ್ನ ನೀಡಿದ್ರೆ ನಾವು ಪ್ರತಿಭಟನೆಯನ್ನ ವಾಪಸ್ ಪಡಿತೀವಿ ಅಂತ ಹೇಳಿದ್ರು. ಆದರೆ ಯಾವುದೇ ರೆಸ್ಪಾನ್ಸ್ ಇಲ್ಲ. ಹೀಗಾಗಿ ಇವತ್ತು ಬಂದಿದೆ. ಹುಕ್ಕೇರಿ ಸಂಪೂರ್ಣ ನೀರಾವರಿಯನ್ನು ಮಾಡಲೇಬೇಕು. ಹುಕ್ಕೇರಿ ಸಂಪೂರ್ಣ ನೀರಾವರಿಯನ್ನು ಮಾಡಲೇಬೇಕು. ಹುಕ್ಕೇರಿ ನೀರಾವರಿ ಆಗಲೇಬೇಕು. ಹುಕ್ಕೇರಿ ಸಂಪೂರ್ಣ ನೀರಾವರಿಯನ್ನು ಮಾಡಲೇಬೇಕು. ಹುಕ್ಕೇರಿ ಸಂಪೂರ್ಣ ನೀರಾವರಿಯನ್ನು ಮಾಡಲೇಬೇಕು. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಶಹಬಾಜ್. ಇನ್ನು ರೈತರ ಬೇಡಿಕೆಯನ್ನು ಜೊತೆಗೆ 3 ದಿನಗಳು ಕಳೆದರೂ ಕೂಡ ಸರ್ಕಾರದ ಕಡೆಯಿಂದ ಏನು ರೆಸ್ಪಾನ್ಸ್ ಇಲ್ವಾ, ಸ್ಪಂದನೆ ಸಿಗ್ತಾ ಇಲ್ವಾ, ಹೇಗೆ? ಹೌದು ಸಿಂಚನ, ಏನಂತಂದ್ರೆ ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನಲ್ಲಿ ಒಂದು ಕೋರ್ಟ್ ಸರ್ಕಲ್ ನಲ್ಲಿ ನಡೀತಾ ಇರುವಂತಹ ಪ್ರತಿಭಟನೆ ಆಗಿದೆ. ಇವತ್ತಿಗೆ 3ನೇ ದಿನಕ್ಕೂ ಕಾಲ ಇಟ್ಟಿದೆ. ಈ ಒಂದು ಪ್ರತಿಭಟನೆಯನ್ನು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯಿಂದ ಹಮ್ಮಿಕೊಳ್ಳಲಾಗಿದೆ. ಇವತ್ತು 3ನೇ ದಿನ ಇದ್ರೂ ಕೂಡ ಸ್ಥಳೀಯ ಶಾಸಕರು ಮಾತ್ರ ಅಲ್ಲಿ ಭೇಟಿ ನೀಡಿರ್ತಾರೆ. ಏನು ಇವ್ರ ಬೇಡಿಕೆಯಾಗಿದೆ ಅಂತಂದ್ರೆ, ಇಲ್ಲಿ ಹುಕ್ಕೇರಿ ತಾಲೂಕಿನಲ್ಲಿ ಬರುವಂತಹ ಸುಮಾರು 3 ನೀರಾವರಿ ಯೋಜನೆಯನ್ನು ಬೇಗನೆ ಅನುಷ್ಠಾನಗೊಳಿಸಿ ಚಾಲನೆಗೊಳಿಸಬೇಕಂತ ಹೇಳಿ ಇವತ್ತು ಪ್ರತಿಭಟನೆ ಮಾಡಿ ಹುಕ್ಕೇರಿ ಪಟ್ಟಣವನ್ನು ಕೂಡ ಬಂದ್ ಮಾಡಿದ್ದಾರೆ ಸಿಂಚನ. ಈ ಒಂದು ಪ್ರತಿಭಟನೆಯಲ್ಲಿ ಚೂನಪ್ಪ ಪೂಜಾರಿ ಹಾಗೂ ಶಶಿಕಾಂತ್ ಗುರೂಜಿ ಅವರ ನೇತೃತ್ವದಲ್ಲಿ ಈ ಒಂದು ಪ್ರತಿಭಟನೆ ನಡೀತಾ ಇದೆ. ಓಕೆ, ಥ್ಯಾಂಕ್ ಯು ಶಹಬಾಜ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಸಂಪೂರ್ಣ ನೀರಾವರಿಯನ್ನು ಮಾಡಲೇಬೇಕು.